ಸಿಕ್ಕಿದೇನೆ ಅನ್ನೋದು ಬಿಡಿ, ಮರ್ತೋಗ್ಬಿಟ್ಟವನೆ. ವ್ಲಾಗ್ ಮಾಡ್ತಿದ್ದೀವಿ ಇಬ್ರು ಒಟ್ಟಿಗೆ ಅನ್ನೋದು ಖುಷಿ ಪಡೋಣ. ಈ ತರ ಪ್ರಾಪರ್ ಆಗಿ ವ್ಲಾಗ್ ಮಾಡಿ ಎಷ್ಟು ತಿಂಗಳುಗಳಾಗೋಯ್ತು. ಪರವಾಗಿಲ್ಲ, ಸ್ಮೂತ್ ಇದೆ. ಸೂಪರ್ ಬೈಕ್ ಎತ್ಕೊಂಡೋಗಿ ಎಷ್ಟೊಂದು ಕಾಲೇಜ್ಗಳಲ್ಲಿ ಹುಡುಗರುಗಳು ಕೇಳಿದ ಒಂದೇ ಕ್ವಶನ್ ಏನಂತಾನೆ, ಬಾಂಡ್ ಲಿಸ್ಟ್ ಯಾವಾಗ ಹೊಸ ಗಾಡಿ ಅಂತ. ನಾನು ಡ್ಯೂಕ್ 790 ನೀತಿ ಸ್ವಲ್ಪ ಬ್ಯಾಟ್ರಿ ಇದಾಗಿದೆ, ಅದಕ್ಕೆ ಇವಾಗ ಅದು ಕಸ್ಟಮರ್ ಗಾಡಿ, ಅದಕ್ಕೆ ಅಷ್ಟೊಂದೆಲ್ಲ ಟೆಸ್ಟ್ ರೈಡ್ ಎಲ್ಲ ಅವೈಲೇಬಲ್ ಇಲ್ಲ. ಬಟ್ ಸಬ್ 500cc ಬೈಕ್ಸಲ್ಲಿ ಇದಂತೂ ಹೆವಿ. ಬಟ್ ಇದರ ಒಂದು ಪ್ರಾಬ್ಲಮ್ ಅಂದರೆ ಇದೆ ನೋಡ್ರಿ, ತಿರ್ಗ್ಸೋಕ್ಕಾಗಲ್ಲ ಅಷ್ಟೇ. ಇದು ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಹೇಗಿದ್ದೀರಾ ಬಾಯ್ಸ್? ಎಲ್ಲರೂ ಆರಾಮಾ? ಅಪ್ಪ ಎಷ್ಟೊಂದು ದಿನ ಆಯಿತು ಇವರು ವ್ಲಾಗ್ ಮಾಡಿ. ಆ್ಯಕ್ಚುಲಿ ವ್ಲಾಗ್ ಮಾಡಿ ಸುಮಾರು ದಿನ ಆಗಿಲ್ಲ, ವೀಡಿಯೋ ಅಪ್ಲೋಡ್ ಮಾಡಿ ಸುಮಾರು ದಿನ ಆಯಿತು. ಮತ್ತು ನಾನು ಲಾಸ್ಟ್ ವೀಕ್ ಒಂದು ವ್ಲಾಗ್ ಮಾಡಿದೆ, ನಮ್ಮ ಫ್ರೆಂಡ್ಸ್ ಇಬ್ಬರೂ GT ಬಾಯ್ ಮತ್ತು ನಮ್ಮ ಚೇತು MT ಹೆಲ್ಮೆಟ್ಸ್ ತೊಗೊಂಡ್ರು, ಅದ್ರದ್ದು ಸ್ಟೋರಿ ಹಾಕಿದೆ. ಬಟ್ MT ಪವರ್ ಸ್ಪೋರ್ಟ್ಸು. ಬಟ್ ಅವತ್ತು ವ್ಲಾಗ್ ಮಾಡಿದ್ದೆ, ಅದು ವಾಯ್ಸ್ ಗ್ಲಿಚ್ ಆಗಿಬಿಟ್ಟು ವ್ಲಾಗ್ ಹಾಕೋಕ್ಕಾಗಲ್ಲ. ಗೋಲ್ಡಿ ಬ್ಯುಸಿ ಇವತ್ತು ಇವರು, ಒಂದ್ಸಲಿ ಕೇಳ್ಬಿಡೋಣ. ಬ್ರೋ ಎಲ್ಲಿ ಎಲ್ಲಿ? ಮನೆ ಹತ್ರನಾ? ಫ್ರೀ ಇದ್ರಾ ಇವತ್ತು? ಸರಿ ಸರಿ, ನಾವು ಇದು ವರ್ಕ್ಶಾಪಿಗೆ ಹೋಗ್ತಾ ಇದ್ವಿ ಮೋಹನ್ ಬ್ರೋ ನಾನು, ಅದಕ್ಕೆ ಫೋನ್ ಮಾಡಿದೆ ಬರ್ತೀರಾ ಅಂತ. ಅದೇ ಗಾಡಿಗಳು ನೋಡೋಣ ಅಂತ. Z900 ನೋಡ್ಬೇಕಾ ನಿಮಗೆ? ಹಾಂ ಸರಿ ಸರಿ, ವ್ಲಾಗ್ ಮಾಡ್ತಾಯಿದ್ದೆ, ರೆಕಾರ್ಡ್ ಆಯಿತು. ಒಳ್ಳಿ ನಾನು ನೋಡೋಕೆ ಹೋಗ್ತಾ ಇದ್ದೆ ಅಂದರೆ ನನಗೊಂದು Z900 ನೋಡಪ್ಪ ಅಂತಾರೆ. ನೋಡಿರಿ ಎಷ್ಟು ಈಸಿಯಾಗಿ ಹೇಳ್ತಾರೆ, ಹಂಗೆ ಒಂದು Z900 ಇದ್ರೆ ನೋಡಪ್ಪ ಅಂತ. ಸೈಕು ಗೋಲ್ಡಿ. ಎಲ್ಲ ಬಿಸ್ನೆಸ್ ಮೆನ್ಸ್ ಅಲ್ವಾ, ಈಸಿಯಾಗಿ ಮನ್ಸು ಮಾಡ್ರೆ ಒಂದೇ ತಗೊಬರ್ತಾರೆ. ನಮ್ದು ಹಂಗಲ್ಲ, ನಮ್ಮದು ಗೊತ್ತಾರ ನಿಮಗೇನೆ, ನಾವು ಕಾಲೇಜಿಂದ ಇವಾಗ ಅಂದರೆ ಸ್ವಲ್ಪ ಟೈಮ್ ಆಯಿತು ಹೌದು. ಬಟ್ ಕಂಪೇರ್ಟಿವ್ಲಿ ಅವರೆಲ್ಲ 35, 36, ಮೋಹನ್ ಬ್ರೋ 30+. ಸೊ ಎಲ್ಲರದು ಟೈಮ್ ಝೋನ್ ಯಾವ ಥರ ಇದೆ, ನಮ್ಮ ಟೈಮ್ ಝೋನ್ ಯಾವ ಥರ ಇದೆ, ಡಿಫ್ರೆಂಟ್. ಆಮೇಲೆ ಸುಮಾರು ಜನ ಕಮೆಂಟ್ ಆಗ್ತಾಯಿದ್ರಿ ಲಾಸ್ಟ್ ವೀಡಿಯೋದಲ್ಲಿ, ಬೆಳಗಾವಿ ಇಶ್ಯೂ ಬಗ್ಗೆ ಮಾತಾಡೋಣ ಆ ವೀಡಿಯೋದಲ್ಲಿ. ಲೈಕ್ ಡಾಲ್ಫಿನ್ ರ್ಯಾಪ್ ಏನಾಯಿತು ಅಂತ ಸುಮಾರು ಕಮೆಂಟ್ಗಳಿದ್ದಾವೆ ಅದರಲ್ಲಿ. ಡಾಲ್ಫಿನ್ ರ್ಯಾಪ್ ಚೆನ್ನಾಗೇ ಇತ್ತು, ಬಟ್ ಏನಂದರೆ ನಾನು ಸರ್ಜರಿ ಆಗಿ ಗಾಡಿ ಮನೇಲೇ ನಿಲ್ಲಿಸಿದ್ನಲ್ಲ ಅದಾದಮೇಲೆ. ಸೊ ಅವಾಗ 1 ಮಂತ್ 10 days ಇಷ್ಟು ದಿನ ಗಾಡಿ ಸುಮ್ಮನೆ ಕವರ್ ಹಾಕ್ಬಿಟ್ಟು ನಿಲ್ಲಿಸಿದ್ದೆ, ನಾನು ನೋಡೋಕ್ಕೂ ಹೋಗಿರಲಿಲ್ಲ ಗಾಡಿನ. ಸೊ ಅದು ಏನಾಗ್ಬಿಟ್ಟಿತ್ತು, ಸ್ಮಾಲ್ ಇದರೆಲ್ಲ ಸ್ವಲ್ಪ ಇದು ಹೇರ್ ತುಂಬ್ಕೊಬಿಟ್ಟಿತ್ತು. ಆಮೇಲೆ ನಾವು ಅದನ್ನೇ ಕವರ್ ಅಪ್ ಮಾಡಿ ಓಡಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಗುಣನೇ ತೆಗೆದ್ವಿ. ಐ ಆಮ್ ಹ್ಯಾಪಿ, ಅದರಿಂದ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೂ ನಮ್ಮ ಬಾಯ್ಸಿಗೂ. ಏನೋ ಒಂದು ವರ್ಕ್ ಕಲ್ತ್ವಿ, ಆಮೇಲೆ ನಾವೇ ಮಾಡಿದ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ ಇವಾಗ್ಲೂ ಹಂಗೆ. ಆಮೇಲೆ ಸುಮಾರು ಜನ ಹೇಳ್ತೀರಾ ಸುಮ್ಮನೆ ಅಷ್ಟೊಂದೆಲ್ಲ ಖರ್ಚು ಮಾಡಿ ಮತ್ತೆ ಲಾಸ್ ಮಾಡ್ಕೊಂಡ್ರಲ್ಲ ಅಂತ ಕಮೆಂಟ್ ಹಾಕ್ತೀರಾ. ಲಾಸು ಅಂತ ಎಲ್ಲ, ನಮಗೆ ಬೇರೆ ಹ್ಯಾಬಿಟ್ಸ್ ಆ ಥರ ಏನೂ ಇಲ್ಲ. ನಮಗೆ ಬೈಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಅದರಲ್ಲಿ ಕಳ್ಕೊಳ್ಳೋದು, ಇದರಲ್ಲಿ ನಮಗೆ ಒಂದಿನೂ ಲಾಸು ಅಂತ ಏನು ಅನಿಸಿಲ್ಲ. ಎಲ್ಲ ಓಡಾಡ್ತಿದ್ದಾರೆ ಗುರು. ನಾನು ಅಲ್ಲೂ ನೋಡಿದೆ, ಅಲ್ಲಿ ಪಾರ್ಕ್ ಸ್ಕ್ವೇರ್ ಮಾಲ್ ಪಕ್ಕನೂ ಒಂದು ಇವೆಂಟ್ ನಡೀತಾ ಇತ್ತು, ಅಲ್ಲೂ ಫುಲ್ಲು ಜಾಮ್ ಆಗೋಗಿತ್ತು. ಇಲ್ಲೂ ಅಷ್ಟೇ ನೋಡಿರಿ ಹೆಂಗೆ ಓಡಾಡ್ತಾ ಇದ್ದಾರೆ. ಓ ಶೆಟ್, ಇವನು ಯಾರು ಗುರು, ಇವನು ಎಲೆಕ್ಟ್ರಿಕನು. ಓ ಬ್ಯಾಬ್ಸ್ ಫಾಗೆನ್ ಲವ್ಲಿ. ಬೇಡ ಬಿಡಿ, ಅವ್ರು ಆಡ್ಕೊಳ್ಳಿ, ನಮಗೆ ಇವಾಗೆಲ್ಲ ಹೋಳಿ ಆಡೋದ್ರೆಲ್ಲ ಇಂಟ್ರೆಸ್ಟ್ ಇಲ್ಲ, ಮತ್ತೆ ಮುಂದೆ ಬಂದಾಗ ನೋಡೋಣ. ಸೊ ಇವಾಗ ಮೋಹನ್ ಜೈನ್ ಅವ್ರ ಮನೆ ಹೋಗ್ತಾ ಇದ್ದೀನಿ. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಮೀಟೇ ಮಾಡಿಲ್ಲ ಮೋಹನ್ ಬ್ರೋನ. ಎಲ್ಲಿ ಅವರು ಬ್ಯುಸಿ, ನಾನು ಬ್ಯುಸಿ. ಅವರು ಹಾಕಿರಲ್ಲ ವ್ಲಾಗು, ಏನಕ್ಕಂದರೆ ಅವ್ರಿಗೆ ಅವ್ರದ್ದೇ ಆದ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋಕ್ಕಿಂತ ವರ್ಕ್ಸ್ಗಳು ಜಾಸ್ತಿ ಇದ್ದಾವೆ, ಅದಕ್ಕೇ ಅದರಲ್ಲಿ ಬ್ಯುಸಿ ಇದ್ದಾರೆ. ಅವರೇ ಎಲ್ಲನೂ ಅಪ್ಡೇಟ್ ಮಾಡ್ತಾರೆ, ಏನೇನು ವರ್ಕ್ಸ್, ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರು ಅಂತ. ಸೊ ಸಸ್ಪೆನ್ಸ್ ಎಲ್ಲ ಬೇಡ. ಸೊ ಲೆಟ್ಸ್ ಬಿ ಓಪನ್. ಇವಾಗ ನನ್ನ ತಲೆಯಲ್ಲಿ ಓಡ್ತಾ ಇರೋದು R3, RS 457, ADV 390 ಹೊಸ ಅದು 2025 ಡಕಾರು. ಸೊ ಇವೆಲ್ಲ ತಗೊಳ್ಳೋದಾದರೆ ಶೋರೂಮ್ ಗಾಡಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಡಲ್ಲಿ ಏನಾದರೂ ಚೆನ್ನಾಗಿರೋ ಗಾಡಿ ಸಿಗ್ತವೆ ನಮ್ಮ ಬಜೆಟಲ್ಲಿ ಅನ್ನೋದಾದರೆ ನಾನು ಇನ್ನು ಡ್ಯೂಕ್ 790 ಇಲ್ಲ ಸ್ಟ್ರೀಟ್ ಟ್ರಿಪ್ಪಲ್ಲು ಇಲ್ಲ Z8 ಇಲ್ಲ Z9. ಸೊ ಇನ್ನು ಗೊತ್ತಿಲ್ಲ ಗಾಡಿಗಳ ಅವೈಲಬಿಲಿಟಿ ಹೆಂಗಿದೆ ಯೂಸ್ಡಲ್ಲಿ ಅಂತ. ಸೊ ಅದನ್ನೇ ನೋಡೋಕೆ ಹೋಗ್ತಾ ಇರೋದು ಇವಾಗ. ಈವನ್ ಯೂಸ್ಡ್ RS 457 ಸಿಕ್ಕಿದ್ರು ಓಕೆ, ಏನು ಜಾಸ್ತಿ ಏನು ಓಡಿಸಿರೋಲ್ಲ, 1-2 ಈ ಥರ ಓಡಿಸಿರ್ತಾರಲ್ಲ, ಅದು ಬಜೆಟ್ ತುಂಬ ವರ್ಕೌಟ್ ಆಗೋಗುತ್ತೆ. ಅವಾಗ ಫುಲ್ ಫ್ರೀಯಾಗಿ ಹೋಗ್ತೀನಿ. ಸೊ ಅಕಸ್ಮಾತ್ 790 ಇಲ್ಲ ಸ್ಟ್ರೀಟ್ ಟ್ರಿಪ್ಪಲ್ಲಿ ಯಾವ್ದಾದ್ರು ಚೆನ್ನಾಗಿರೋದು ಅಂಡರ್ ಬಜೆಟ್ ಸಿಕ್ಕಿದ್ರೆ 100% ಹೋಗ್ತೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್.
ಆರಾಮ್ಸೆ ಓಕೆ ಬಾಯ್ಸ್, ಎಮ್ ಜೆ ಅವ್ರ ಮನೆ ಹತ್ರ ಇದ್ದೀವಿ. ಎಮ್ ಜೆ ಅವ್ರ ಫ್ರೆಂಡಿನ ಸಿವಿಗೆ ಬಂದುಬಿಟ್ಟಿದೆ. ಬ್ರೋ ನಿಮ್ಮ ಫ್ರೆಂಡಿನ ಸಿವಿಗೆ ತರಿಸಿದ್ರೆ ನಮ್ಮನ್ನೇ ಒಂದು ಸಲ ಕರ್ಕೊಂಡೇ ಹೋಗಿಲ್ಲ. ಅದು ಪಾಪ ನನ್ನ ಫ್ರೆಂಡು ತೊಗೊಂಬಂದು ಇಲ್ಲೇ ನಿಲ್ಲಿಸ್ಬಿಟ್ಟವನೆ, ಅಬ್ರಾಡ್ಗೆ ಹೋದ. ಸೊ ಏನೋ ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಸೊ ನೋಡಬೇಕು, ಕೊಟ್ಬಿಡೋಣ ಅಂತ. ನಮ್ಮ ಹುಡುಗರಿಗೆ ಇಲ್ಲ ನಾವೇ ಇಟ್ಕೊಬೋದು, ನೋಡೋಣ. ನನಗೆ ನಿಮ್ಮ ನೋಡಿ ಎಲ್ಲ ನಿಮ್ಮ ಗಾಡಿ ನೋಡಿ ಎಷ್ಟೊಂದು ದಿನ ಆಗಿದೆ ಅನಿಸ್ತಿದೆ ಗೊತ್ತಾ. ಬೀಸ್ಟ್ ಅದಕ್ಕೆ ಕಮೆಂಟ್ ಎಲ್ಲ ಹಾಕ್ಬೇಕಾದ್ರೆ ಬೀಸ್ಟ್ ಅಂತಾನೆ ಸ್ಪೆಸಿಫಿಕ್ ಮಾಡ ಕಮೆಂಟ್ ಹಾಕೋದು. ಓಕೆ, ಫುಲ್ ಹುಡುಗ ಎಷ್ಟೋ ತಿಂಗಳಾದ್ಮೇಲೆ ಫೈನಲಿ ಸಿಕ್ಕಿದಾನೆ ಅನ್ನೋದು ಬಿಡಿ, ಮರ್ತೋಗ್ಬಿಟ್ಟವನೆ. ವ್ಲಾಗ್ ಮಾಡ್ತಿದ್ದೀವಿ ಇಬ್ರು ಒಟ್ಟಿಗೆ ಅನ್ನೋದು ಖುಷಿ ಪಡೋಣ. ಈ ತರ ಪ್ರಾಪರ್ ಆಗಿ ವ್ಲಾಗ್ ಮಾಡಿ ಎಷ್ಟು ತಿಂಗಳುಗಳೇ ಆಗೋಯ್ತು. ನಾವು ಸ್ಪಿತಿಯಿಂದ ಬಂದ್ಮೇಲೂ ಕರೆಕ್ಟಾಗಿ ಮಾಡ್ಲಿಲ್ಲ ಹೇಳ್ಬೇಕು ಅಂದ್ರೆ. ಆಕ್ಚುಲಾಗಿ ಸುಮ್ಮನೆ ಗಾಡಿ ತಗೊಳ್ಳೋ ಟೈಮಲ್ಲಿ ಸ್ವಲ್ಪ ಜೋಶಲ್ಲಿ ಏನೋ ಮಾಡಿದ್ವಿ, ಮತ್ತೆ ಅದು ಬಿಟ್ರೆ ಮತ್ತೆ ಮಾಡೇ ಇಲ್ಲ. ಕಂಪ್ನಿಗೆ ಹೋದ್ಮೇಲೆ ಸ್ವಲ್ಪ ಬಿಸಿ ಆಗಿದ್ದು. ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ನಿಮಗೆ? ಎಲ್ಲ ಅಂಕಿ ಫ್ಯಾನ್ಸ್. ನನ್ನ ಫ್ಯಾನ್ಸ್ ಅಲ್ಲ ಬ್ರೋ, ನಿಮ್ಮ ಫ್ರೆಂಡ್ಸು. ಸಿದ್ದು ಇವಾಗ ಈ ಏರಿಯಾದಲ್ಲಿ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ಮೋಹನ್ ಬ್ರೋ ಮನೆ ಹತ್ರ ಕುಡಿಕೊಂಡು ನನ್ನ ಫ್ಯಾನ್ಸ್ ಅಂತಾನ ಅವ್ರ ಫ್ರೆಂಡ್ಸ್ ಅಂತಾನ? ಅವ್ರ ಫ್ರೆಂಡ್ಸು ಫ್ಯಾನ್ಸ್ ಎರಡು. ಬ್ರೋ ನೀವು ಒಂದು ಹೇಳಿ ಬ್ರೋ, ನಾನು ನಿಮಗೆ ಇಲ್ಲ ಅವ್ರಿಗೆ ಫುಲ್ ಕ್ಲೋಸ್ ಫ್ರೆಂಡ್ಸ್. ಕ್ಲೋಸ್ ಫ್ರೆಂಡ್ಸ್ ಬೇರೆ ಜನ ಬರ್ತಾರೆ ಬ್ರೋ, ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಏನೋ ಗೈಸ್, ನನಗೂ ಗೊತ್ತಿಲ್ಲ ಹೊಸ ವಿಷಯ ಎಲ್ಲ. ಏನು ಗೊತ್ತಾ, ಮದುವೆಗೆ ಬಂದಿರೋ ಹುಡುಗ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಇಟ್ಕೊಂಡಿದ್ದಾರೆ. ತುಂಬಾ ಬೆಸ್ಟ್ ಫ್ರೆಂಡ್ಸ್ ಏನಿಲ್ಲ, ಇಲ್ಲಿ ಹುಡುಗರುಗಳು ಬೆಸ್ಟ್ ಫ್ರೆಂಡ್ಸ್ ಇರೋದಕ್ಕೆ ಏನೋ ಸ್ವಲ್ಪ ಜೀವನ ನಡೀತಾ ಇದೆ. ಮತ್ತೆ ಬ್ರೋ ನಿಮ್ದು? ನಮ್ದು ನಡೀತಾ ಇದೆ. ಒಂದು 7 ತಿಂಗಳು ಫುಲ್ಲು ನಾವು ಅದೇ ಏನಕ್ಕೆ ಹಾಕಿಲ್ಲ ಅಂತ ನಾನು ನಿಮ್ಮ ಬ್ಲಾಗಲ್ಲಿ ನೋಡ್ಕೊಂಡು ಅಂತ ಹೇಳ್ಬಿಟ್ಟಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, 1 ತಿಂಗಳು ಹುಷಾರಿರಲಿಲ್ಲ. ಇನ್ನೊಂದು ತಿಂಗಳು ಸ್ವಲ್ಪ ಕೆಲಸಗಳು ಜೀವನದಲ್ಲಿ ಏನೇನೋ ಹೊಸದಾಗಿ ಏನೇನೋ ನಡೀತಾ ಇದೆ. ಸೊ ಅದ್ರಲ್ಲಿ ಎಲ್ಡಪ್ ಆಗಿದ್ದೀನಿ. ಬಟ್ ಇವಾಗ ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಫ್ರೀ ಆಗಿಲ್ಲ, ಇನ್ನೂ ಆಗಿಲ್ಲ. ಫ್ರೀ ಆಗಿಲ್ಲ. ಅಟ್ಲೀಸ್ಟ್ ಏನಂದ್ರೆ ಇನ್ಮೇಲೆ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಏನೋ ಯಾವ ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ಹಾಕ್ತಾರೆ. ಯೂಟ್ಯೂಬ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅಲ್ಲಾದ್ರೂ ಹಾಕಿ ಅಂತ ಪುಷ್ ಮಾಡಿದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಚುಲಿ ತುಂಬಾ ಜನ ಪರ್ಸನಲ್ ಆಗಿ DM ಮಾಡ್ತಾರೆ, ಬ್ಲಾಗ್ ಎಂತಕ್ಕೆ ಆಗ್ತೀರಾ ಅಂತ. ಅಟ್ಲೀಸ್ಟ್ ಅಲ್ಲಿ ಆಕ್ಟಿವ್ ಇರೋ ಜೊತೆ ಅದನ್ನ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ಬೋದು, ಒಂದ್ ಒಳ್ಳೆ ಕಾಂಟೆಂಟ್ಸ್ ಕೊಡ್ಬೋದು. ಫುಲ್ ಫಾರ್ಮೇಟ್ 10 ನಿಮಿಷ 12 ನಿಮಿಷ ಕಂಟೆಂಟ್ ಕೊಡಕ್ಕಾಗಿಲ್ಲ ಅಂದ್ರೂ ಅಲ್ಲಿ 1 ನಿಮಿಷ ಎಷ್ಟು ಏನೇನಾಗುತ್ತೋ ಎಲ್ಲೆಲ್ಲಿ ಅದೆಲ್ಲನೂ ಮಾಡಬಹುದು ಅಂತ. ಓಕೆ, ಫೈನಲಿ ಕಂಟೆಂಟ್ ಬಂದ್ಬಿಡೋಣ, ವ್ಲಾಗಿ ಬಂದ್ಬಿಡೋಣ. ಏನಕ್ಕೆ ಹೋಗ್ತಾ ಇರೋದು ನಾವು? ಏನಕ್ಕೆ ಹೋಗ್ತಾ ಇರೋದು ಬ್ರೋ? ಸರ್ಪ್ರೈಸ್ ಇಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ, ಹೇಳಿ ಪರವಾಗಿಲ್ಲ. ಸೊ ಅಂಕಿ ಬ್ರೋಗೆ ಗಾಡಿ ನೋಡಕ್ ಹೋಗ್ತಾ ಇದೀವಿ. ನಂಗೂ ಸಿಕ್ತರೆ ಹಂಗೆ ನಾವು ಒಂದು ಗಾಡಿ ನೋಡ್ತೀವಿ. ಎಲ್ರು ಹಿಂಗೆ ಎಲ್ಲ ಗೊತ್ತಾ, ಎಲ್ರು ಅಷ್ಟೇ. ಸಿದ್ದು ನೆಕ್ಸ್ಟ್ ಗೋಲ್ಡಿ ಇಬ್ರು ಹಿಂಗೆ ವರ್ಕ್ಶಾಪಿಗೆ ಹೋಗ್ತಾ ಇದೀನಿ ಗಾಡಿ ನೋಡೋದಕ್ಕೆ ಅಂತ ಅಂದ್ರೆ ನಂಗೆ ಒಂದು G100 ನೋಡ್ಬಿಡು ಅಲ್ಲಿಂದಾನೆ ಫೋನಲ್ಲಿ. ಆಕ್ಚುಲಿ ನನಗೆ ನಾನು ಸೂಪರ್ ಬೈಕ್ ಎತ್ಕೊಂಡೋಗಿ ಎಷ್ಟೊಂದು ಕಾಲೇಜ್ಗಳಲ್ಲಿ ಹುಡುಗರುಗಳು ಕೇಳಿದ ಒಂದೇ ಕ್ವಶನ್ ಏನಂತಾನೆ, ಬಾಂಡ್ ಲಿಸ್ಟ್ ಅದು ಯಾವಾಗ ಹೊಸ ಗಾಡಿ ಅಂತ. ನಾನು ಲಾಸ್ಟ್ ಟೈಮ್ ಅದೊಂದು ಸ್ವಲ್ಪ ಪಾಠ ಕಲ್ತ್ಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಹೆಂಗೆ ಅಂದ್ರೆ ಇವತ್ತು ನೈಟ್ ಅಮೌಂಟ್ ಅಡ್ಜಸ್ಟ್ ಆಯ್ತು ಬ್ರೋ. ನಾನು ನೆಕ್ಸ್ಟ್ ಡೇ ನೈಟ್ ಹೋಗ್ಬಿಟ್ಟು ಒಂದು 390 ಎತ್ಕೊಂಡು ಬಂದಿದ್ದೆ. ತಗೊಂಡು ಬಂದಾಗ ಚೆನ್ನಾಗಿತ್ತು, ಅದಾದ್ಮೇಲೆ ನನಗೆ ಗೊತ್ತಾಯ್ತು ಸ್ವಲ್ಪ ಓವರ್ ದ ಟೈಮ್. ಬಟ್ ಏನಾಗಲಿ ಅದೇ ಬೈಕ್ ಆಗಲಿ ಕಾರೇ ಆಗಲಿ ತೊಗೊಳಕ್ಕಿಂತ ಮುಂಚೆ ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ ಗಾಡಿಗಳನ್ನ ನೋಡಿ ಪ್ರಾಪರ್ ಆಗಿ ಇದ್ದೆ ಗಾಡಿ ತೊಗೊಬೇಕು ಅಂತ ಅನ್ಸಿದ್ರೆ ಮಾತ್ರ ತೊಗೊಳ್ಬೇಕು. ಸೊ ಇವಾಗ ನಾವು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಕೈ ಗಾಡಿ ಬರೋಷ್ಟು ಇನ್ನೂ 1 ಮಂತ್ ಆಗ್ಬೋದು, ಇಲ್ಲ 15 ಡೇಸ್ ಇಲ್ಲ 2 ಮಂತ್ಸ್ ಟೈಮ್ ತಗೋ. ಬಟ್ ಇವಾಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನೀವು ಯಾರು ನೋಡ್ತಾ ಇರೋರು ಎಸ್ಪೆಷಲಿ ಸಜೆಷನ್ಸ್ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರೋ ಥರ ಗಾಡಿ ಇದ್ದರೆ KA ರಿಜಿಸ್ಟ್ರೇಷನ್ ಗಾಡಿನೇ ಆದರೆ ಬೆಟರು. ಯಾವುದಾದ್ರೂ 790 C-Triple Z8 457 ಯಾವ್ದಾರು ಇದ್ರೆ ಕಳಿಸಿ. ಓಕೆ, ನಮ್ಮ ಸಿದ್ಧಾರ್ಥ್ ಫ್ರೆಂಡ್ಸ್ ಬೇರೆ ಬಂದರು, ಓಡೋಣ. ಗಾಡಿ ಬಂತು ನೋಡಿ, ರೆಡಿಯಾಗಿ ಬರ್ತಾ ಇದೆ. ಎಕ್ಸಾಸ್ಟ್ ಹಾಕ್ಸಿದ್ರಲ್ಲ? ಓಕೆ ಚೆನ್ನಾಗಿದೆ ಬ್ರೋ. ಹಾಯ್ ಬ್ರೋ. ಅಂಕಿತ್ ಯಾವುದಿದೆ ಎಕ್ಸಾಸ್ಟು? ಹೌದಾ? ಎಷ್ಟು ಎಕ್ಸಾಸ್ಟ್ ಎಷ್ಟು ಗೊತ್ತಿಲ್ಲ ಬ್ರೋ, ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಸೊ ಇಲ್ಲಿಂದ 5 ಕಿಲೋಮೀಟರ್ಸ್ ಅಂತ, ನನಗೂ ಎಕ್ಸಾಕ್ಟ್ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ಮೋಹನ್ ಬ್ರೋ ರೆಗ್ಯುಲರಾಗಿ ಹೋಗ್ತಾರೆ. ಸೊ ಲೆಟ್ಸ್ ಗೋ ದೇರ್. ಅಲ್ಲ MJ ಈ ಹೆಂಗೆ ವೈಟ್ ಹಾಕೊಬರ್ತಾರೆ ಈ ಧೂಳಲ್ಲೆಲ್ಲ, ನನಗಿನ್ನೂ ಅರ್ಥ ಆಗೋಲ್ಲ. ನಾನು ಈ ಶೆಲ್ಟ್ ಹಾಕೊಂಡ್ರೆ ಇದ್ರ ಮೇಲೆ ಒಂದು ಜಾಕೆಟ್ ಹಾಕೊಬರ್ತೀನಿ, ಕವರ್ ಆಗಲಿ ಡಸ್ಟು ಏನೋ ಕೊಳೆ ಆಗಬಾರ್ದು ಬಟ್ಟೆ ಅಂತ. ಈಸ್ ನೆಕ್ಸ್ಟ್ ಲೆವೆಲ್. ಓ ಶೂಸಿಗೆ ಮ್ಯಾಚ್ ಆಗಲಿ ಅಂತ. ಓಕೆ ಯು ಬಾಯ್. ಇಲ್ಲಿ ಒಂದು ರಾಟ್ ವೀಲರ್ ಇದೆ ಗಾಯ್ಸ್,
ನನಗೆ ತುಂಬ ಇಷ್ಟ ರಾಟ್ ವೀಲರ್ಸು, ಜರ್ಮನ್ ಶೆಪರ್ಡ್ಸ್ ಎಲ್ಲ. ಬಟ್ ಏನು ಮಾಡೋಣ, ಹೋದ್ರ ಕೈಯಾಗಿ ಭಯಾಗ್ಬಿಡ್ತವೆ. ಓಕೆ, ಲೆಟ್ಸ್ ರೈಡ್ Z100. ಅಯ್ಯಪ್ಪ, ಇದೆಲ್ಲೂ ಪೊಲೀಸ್ ಇರಲ್ಲ. ಇದು ಯಾವುದು ಬ್ರೋ ಎಕ್ಸಾಸ್ಟ್ ಸಿ? ಓಹ್ ಕ್ರೇಜಿ. ನಮ್ದು ಹಿತೇಶಿಂದ ಒಂದೇ Z100 ನಾನು ಓಡಿಸಿರೋದು ಅನ್ಸುತ್ತೆ, ಇನ್ಯಾವುದು ಓಡಿಸಿಲ್ಲ ಅಷ್ಟು. ಹೌದು, ಇನ್ನು ಮಾನ್ಸ್ಟರೇ ಓಡಿಸಿದ್ದೀವಿ, ಸ್ಪೀಡ್ ಟ್ರಿಬಲ್ಲು. ಪರವಾಗಿಲ್ಲ, ಸ್ಮೂತ್ ಇದೆ. ಬಟ್ ಏನಂದರೆ Z100 ಇವೆಲ್ಲ ಬಜೆಟಿಗೆ ಬರ್ತವೆ. ಬಟ್ TFT ಇರೋದು ಆದರೆ ಔಟ್ ಆಫ್ ಬಜೆಟ್ ಹೋಗುತ್ತೆ. ಬಟ್ ಅದಕ್ಕೆಲ್ಲ ಲೋನ್ ಆಗುತ್ತೆ. ಓಕೆ, ಫ್ಯೂಯಲ್ ಇಲ್ಲ. ಬಟ್ ಒಂದು ಪ್ರಾಪರ್ ತಗೊಂಡೋಗಿ ಒಂದ್ಸಲಿ ನೋಡಬೇಕು. ಇನ್ಷಿಯಲ್ ಫೀಲ್ ಓಕೆ, ಗಾಡಿ ಸ್ಮೂತ್ ಇದೆ. ಬಟ್ ಪ್ರಾಪರಾಗಿ ಅಂದರೆ ಸ್ವಲ್ಪ ಇನ್ನೊಂದ್ಸಂದರೆ ಸ್ಮೂತ್ ಇದೆ ನಾರ್ಮಲಾಗಿ. ಬಟ್ ನನಗೆ ಅದು ಇಷ್ಟರಲ್ಲಿ ಏನೋ ಡಿಸೈಡ್ ಮಾಡೋದು ಕಷ್ಟ. ಸ್ವಲ್ಪ ಚೆಕ್ ಮಾಡಿಸ್ಬಿಟ್ಟು ಇದು ಮಾಡಬೇಕಷ್ಟೆ. ಬಟ್ ಟೈರ್ಸ್ ಎಲ್ಲ ಹೊಸದೇ, ಫಸ್ಟ್ ನ್ಯೂ ಅನ್ನಿಸುತ್ತೆ. ಡ್ಯೂಕ್ 790 ನೀತಿ ಸ್ವಲ್ಪ ಬ್ಯಾಟ್ರಿ ಇದಾಗಿದೆ. ಅದಕ್ಕೆ ಇವಾಗ ಅದು ಕಸ್ಟಮರ್ ಗಾಡಿ, ಅದಕ್ಕೆ ಅಷ್ಟೊಂದೆಲ್ಲ ಟೆಸ್ಟ್ ರೈಡ್ ಎಲ್ಲ ಅವೈಲೇಬಲ್ ಇಲ್ಲ. ಬಟ್ ಗಾಡಿ ಚೆನ್ನಾಗಿದೆ. ಸ್ವಲ್ಪ ಪ್ರೈಸ್ ವರ್ಕೌಟಾರೆ ನೋಡ್ಬೋದು. ಅದಕ್ಕಿಂತ ಮುಂಚೆ ಈಗ ಅಪ್ರಿಲ ಓಡಿಸೋಣ ಅಂತ ಹೋಗ್ತಾಯಿದ್ದೀನಿ. ಯಾಕಂದರೆ ಅದು ಜಸ್ಟ್ 1000 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು. RS 457. ನನಗೆ ಈ RS 457 ಅದೇ ಹೇಳಿದ್ನಲ್ಲ ಬ್ರೋ, ಇನ್ಸ್ಟಾಗ್ರಾಮಲ್ಲಿ ಬೈದಾನಲ್ಲ, ಅವ್ನು ನೋಡೇ ಟೆಂಪ್ಟ್ ಆಗುತ್ತೆ ಈ ಗಾಡಿ ತೊಗೋಬೇಕು ಅಂತ. ಅವನು ಯಾರೋ ಎಕ್ಸಾಸ್ಟ್ ಹಾಕ್ಸ್ಕೊಂಡು ಸೇಮ್ ವೈಟ್ ಕಲರ್ ಗಾಡಿ ಅವನ ಹತ್ರ ಇರೋದು. ಸ್ಟೇಜ್ 2 ಒಂಥರ ಯಾರೋ ಒಂಥರ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಲ್ಲ ರೀಲ್ಸು, ಕಡಕ್ ಬೇಸ್ ಅನಿಸುತ್ತೆ ನಂಗೆ ಆ ಗಾಡಿದು ನೋಡೋದಕ್ಕೆ. ನನಗೆ ಫಸ್ಟು ಅಪ್ರಿಲಲ್ಲಿ ಬ್ಲ್ಯಾಕ್ ಕಲರ್ ಇಷ್ಟ ಆಗ್ತಾಯಿತ್ತು. ಓಕೆನಾ, ಓವರ್ ದ ಟೈಮು ಎಲ್ಲ ಬ್ಲ್ಯಾಕ್ ಅಂದಮೇಲೆ ವೈಟ್. ಇವಾಗ ತೊಗೊಂಡ್ರೆ ವೈಟೇ ಅಪ್ರಿಲ್ ಅದ್ರಲ್ಲಿ ತೊಗೊಂಡ್ರೆ. ಹಾಂ, ಏನು ಅಮ್ಮಕ್ಕೆಲ್ಲ ನೋಡ್ತಾರೆ ಮೋಹನ್ ಬ್ರೋ. ಸೇಮ್ ಓಕೆ ಯಾ. ಅಪ್ಪ, ಜಸ್ಟ್ 1000 ಸ್ಪೋರ್ಟ್ ಮಾಡಲ್ ಇದೆ RPM. ಅಂದರೆ ಇಲ್ಲಿ ಕಸ್ಟಮರ್ ಗಾಡಿಗಳಲ್ವಾ, ನಿಮಗೆ ಆ ಥರ ಟೆಸ್ಟ್ ರೈಡ್ ಫುಲ್ಲು ಲಾಂಗು ಕೊಡೋಕ್ಕಾಗಲ್ಲ. ನೀವು ಅಡ್ವಾನ್ಸ್ ಎಲ್ಲ ಮಾಡಿದ್ರೆ ಕ್ಯಾಶ್ ಇಟ್ಟು ಅವಾಗ ಬೇಕಿದ್ರೆ ನಿಮಗೆ ಒಂದು ಕಂಪ್ಲೀಟ್ ಸ್ಟ್ರೆಚ್ ಕೊಡ್ತಾರೆ ನೀವು ಅಡ್ವಾನ್ಸ್ ಎಲ್ಲ ಮಾಡಿದ್ರೆ. ಫಸ್ಟ್ ಗಾಡಿಗಳು ನೋಡೋಣ, ಬೇಕಾದ್ರೆ ನೀವು ನಿಮ್ಮ ಟೆಕ್ನಿಷಿಯನ್ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ ಬಂದು ಅಂತ ಆ ಥರ ಎಲ್ಲ ಹೇಳ್ತಾರೆ. ಸಬ್ 500cc ಬೈಕ್ಸಲ್ಲಿ ಇದಂತೂ ಹೆವಿ. ಬಟ್ ಇದರ ಒಂದು ಪ್ರಾಬ್ಲಮ್ ಅಂದರೆ ಇದೆ ನೋಡಿರಿ, ತಿರ್ಗ್ಸೋಕ್ಕಾಗಲ್ಲ ಅಷ್ಟೇ. ಇದು ನಾನು ರಿವ್ಯೂನೂ ಹೇಳಿದ್ದೀನಿ. ಬಟ್ ಒಳ್ಳೆಯ ಡೀಲಿಗೆ ಬಂದರೆ ಎತ್ಬೋದು ಇದನ್ನು. ಯಾಕಂದರೆ ಬರೀ 1000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು ಗಾಡಿ. ಆ ಟ್ವಿನ್ ಸೌಂಡೇ ಒಂಥರ ಕ್ರೇಜಿಯಾಗಿ ಕೇಳುತ್ತೆ ಗುರು. ಇದರಲ್ಲೂ ಅಷ್ಟು ಫ್ಯೂಯಲ್ ಇಲ್ಲ. ಏನು ನೋಡ್ತಾ ಇದ್ದೀರಾ? ಹಾಂ, ಬ್ರೋ ಸ್ಟ್ರೀಟ್ ಟ್ರಿಪಲ್ ರೆಡ್ಗಿಂತ ಎಲ್ಲೋ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನು ಓಕೆ. ಬಂದ್ವಿ, ನೋಡ್ತಾ ಇದ್ದೀವಿ. ಆಲ್ರೆಡಿ ಸ್ವಲ್ಪ ಗಾಡಿಗಳು ನೋಡಿದ್ವಿ, ವಿಚಾರಿಸ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಪರ್ಸನ್ ಇಲ್ಲಿದ್ದಾರೆ. ನಂದರ ಒಂದರಲ್ಲ ಇತಿಹಾಸಿಗೂ ಪಾಪ ಹುಡುಕಿ ಕೇರಳಗೆಲ್ಲ ಹೋಗಿ ಏನೇನೋ ಹುಡುಕಿ ಕೊನೆಗೆ ಡೀಲ್ ಮಾಡಿದ್ರು. ನಾನು ತೊಗೊಬೇಕಾದ್ರೆ ಫಸ್ಟ್ ಇಲ್ಲೇ ಬಂದಿದ್ದು, ವರ್ಕ್ಶಾಪ್ಗೆ ಬಂದಿದ್ದು. ನಾನು ತೊಗೋಬೇಕಾದ್ರೆ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಇನ್ನೊಂದೇನು ಗೊತ್ತಾ, ಇವ್ರು ಹುಡ್ಕೋ ಸ್ಟಾರ್ಟ್ ಮಾಡಿ ಎಷ್ಟು ತಿಂಗಳಾದ್ಮೇಲೆ ಇವ್ರಿಗೆ ಗಾಡಿ ತಗೊಂಡಿರ್ಬೋದು. ಇವರಲ್ಲ ಹಿತೇಶ್. ಮಿನಿಮಮ್ ಒಂದು 3 ತಿಂಗಳು 4 ತಿಂಗಳು. ಎಷ್ಟು ತಿಂಗಳು? ಒಂದು 3 ಮಂತ್ಸ್ ಆಯ್ತಲ್ಲ, 2 to 3 ಮಂತ್ಸ್. ಹುಡುಕಿ ಆಮೇಲೆ ಒಳ್ಳೆ ಗಾಡಿ. ಪಾಪ MS ಫುಲ್ಲು ನೆಕ್ಸ್ಟ್ ಲೆವೆಲ್ ಎಲ್ಲ ಹೆಲ್ಪ್ ಮಾಡಿದ್ರು ಅದರಲ್ಲಿ. ಅದು Z8 Z9 ಅದು Z8 ಒಂದಿದೆ, ಸ್ಟ್ರೀಟ್ ಟ್ರಿಪಲ್ ಒಂದಿದೆ. ಇದು ಸ್ಟ್ರೀಟ್ ಟ್ರಿಪಲ್ ಹೊಸದಿದು, ಅದೊಂದಿದೆ. ಬಟ್ ಒಂದಿದೆ, 10R ಒಂದಿದೆ. ನಮ್ಮ ಆಪ್ಷನ್ ಅಲ್ಲಿ ಇರೋದು, ಇಲ್ಲಿ ಅಪ್ರಿಲಿಯಾ ಇದೆ, 790 ಇದೆ. 790 ಸ್ವಲ್ಪ TS ನಂಬರ್ ಪ್ಲೇಟು, ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ 790. ಬಟ್ ಇದ್ರೆ ಇದು ಸ್ವಲ್ಪ ಪುಷ್ ಮಾಡ್ಬೋದಿತ್ತು. ಬಟ್ ಇದು Z1000 ಇದೆ. ಅಪ್ರಿಲಾ ಒಳ್ಳೆ ಡೀಲ್ ಆಗುತ್ತೆ.
ಬಟ್ ನೋಡೋಣ, ನಾವು ಸ್ವಲ್ಪ ಆದಷ್ಟು ಸ್ವಲ್ಪ ಸೂಪರ್ ಬೈಕು ಪುಷ್ ಮಾಡ್ತಾ ಇದ್ದೀನಿ. ಇಲ್ಲಿ ವರ್ಕ್ಶಾಪಿಂದ ಹೊರಡ್ತಾ ಇದ್ದೀವಿ. ತಡ್ರಿ ಹಾಂ ನಡ್ರಿ. ಇಲ್ಲಿ ಜಸ್ಟ್ ಬೈಕ್ಸ್ ಅಲ್ಲ, ಈವನ್ ಕಾರ್ಸು ಸೇಲ್ ಮಾಡ್ತಾರೆ. ಪೋಲೋ, ಆಡಿ, BMW, ರೇಂಜ್ ರೋವರ್ ಎಲ್ಲ ಇದೆ. ಸೊ ವಿಸಿಟ್ ಮಾಡಿ. ಇವ್ರದ್ದು ನಾನು ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ವೀಕು ಇಲ್ಲ ಅದು ನೆಕ್ಸ್ಟ್ ವೀಕ್ ಮತ್ತೆ ಬರ್ಬೋದು ಇಲ್ಲಿಗೆ. ಆ್ಯಕ್ಚುಲಾಗಿ ಬಜೆಟ್ ವೈಸ್ ಎಲ್ಲ ನೋಡಿದ್ರೆ ಇಫ್ ನಾಟ್ Z900, ಇಫ್ ನಾಟ್ ಡ್ಯೂಕ್ 790 ಅಂತ ಹೋದರೆ 457 ಅದು ಒಳ್ಳೆ ಡೀಲು. ನಾವು ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡಿಸ್ಕೊಂಡು. ಓಕೆ, ಬಟ್ ನೋಡೋಣ, ಹೂ ನೋಸ್. ಅಯ್ಯಪ್ಪ, ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಆಕಾಶ್ ಬ್ರೋ. ಸೊ ಎಲ್ಲ ಟೆಸ್ಟ್ ಡ್ರೈವ್ಗಳೆಲ್ಲ ನಾರ್ಮಲಾಗಿ ಕೊಡೋಲ್ಲ, ಅಡ್ವಾನ್ಸ್ ಮಾಡ್ದಲ್ಲ ನಮಗೆ ಕೊಡಿಸಿದ್ರು ನಮಗೆ. ಸೊ ಟೆಸ್ಟ್ ಡ್ರೈವ್ ಎಲ್ಲ ನಾರ್ಮಲಾಗಿ ಅಡ್ವಾನ್ಸ್ ಮಾಡಿದ್ರೆಲ್ಲ ಯಾರಿಗೂ ಕೊಡೋಲ್ಲ, ನಮಗೆ ಕೊಟ್ಟರು. ಓಕೆ, ಇವಾಗ ಇಲ್ಲಿಂದ ಮೋಹನ್ ಜಯಣ್ಣ ಅವರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಪ್ಲ್ಯಾನ್ಸ್ಗಳು ಮಾಡ್ಕೊಂಡು ಆಮೇಲೆ ಮನೆಗೆ ವಾಪಸ್. ಓಕೆ, ಫಾರ್ ವಾಟ್ ಎವರ್ ರೀಸನ್ಸ್ ನಿಮಗೆ ಈ ವ್ಲಾಗ್ ಇಂಟ್ರೆಸ್ಟ್ ಆಗಿದ್ದರೆ, ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಕು ಶೇರ್ ಕಮೆಂಟ್ ಏನಾದ್ರು ಮಾಡೋಗಿ. ಅದರಿಂದ ಇಂಪ್ರೆಷನ್ ಜಾಸ್ತಿ ಆಗಿ ಬೇರೆಯವರಿಗೆ ಕಂಟೆಂಟ್ ರೀಚ್ ಆಗುತ್ತೆ. ಇನ್ನು ವ್ಲಾಗ್ಸ್ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತೀನಿ, ರೆಗ್ಯುಲರ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಲ್ಲ, ಮಾಡ್ತೀನಿ ಅಷ್ಟೇ.